ನಮಸ್ಕಾರ ಸ್ನೇಹಿತರೆ. ಸೊ ನಾವೀಗ ಮೆಡಿವಲ್ ಇಂಡಿಯನ್ ಹಿಸ್ಟ್ರಿನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನೋಡಿ, ಇದುವರೆಗೂ ನಾನು ನಿಮಗೆ ಇನ್ವೇಷನ್ಸ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಓಕೆ, ಜೊತೆಗೆ ನಾನು ಸ್ಲೇವ್ ಡೈನೆಸ್ಟಿ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇನೆ. ಸ್ಲೇವ್ ಡೈನೆಸ್ಟಿಯಲ್ಲಿ ಕುತುಬುದ್ದೀನ್ ಐಬಕ್ಕಿಂದ ಹಿಡಿದು ಇಲ್ತುತ್ಮಿಶಿಂದ ಹಿಡಿದು ಬಾಬನ್ವರೆಗೂ ಮಾಡಿದ್ದೆ. ಸೊ ಅಲ್ಲಿಂದ ಈಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನೋಡಿ, ಇಫ್ ಐ ಸ್ಟಾರ್ಟ್ ಫ್ರಮ್ ಹಿಯರ್, ನೆಕ್ಸ್ಟ್ ಇಂಪಾರ್ಟೆಂಟ್ ಡೈನೆಸ್ಟಿ ಏನಿದೆ ಡೆಲ್ಲಿ ಸಲ್ತನೇಟಲ್ಲಿ, ದಟ್ ವಿಲ್ ಬಿ ಖಿಲ್ಜಿ ಡೈನೆಸ್ಟಿ. ಆಯಿತಾ, ಖಿಲ್ಜಿ ಡೈನೆಸ್ಟಿ. ಸೊ ಇಲ್ಲಿಂದ ಮತ್ತೆ ರೀಸ್ಟಾರ್ಟ್ ಮಾಡ್ತಿದ್ದೆ ನಾನು ಮೆಡಿವಲ್ ಇಂಡಿಯಾನ. ಸೊ ಲೆಟ್ಸ್ ಕೀಪ್ ಗೋಯಿಂಗ್. ಸೊ ನನ್ನ ಟಾರ್ಗೆಟ್ ಏನಂದರೆ ಸಂಡೇ ಈವ್ನಿಂಗ್ ಒಳಗಿದು ಮುಗಿಬೇಕು ಅಂತ ಇದೆ. ಸೊ ನಾಳೆ ಒಳಗಿದು ಮುಗಿಬೇಕು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ನೋಡಿ, ಖಿಲ್ಜಿ ಡೈನೆಸ್ಟಿ ಟೈಮ್ ಪೀರಿಯಡ್ಗೆ ಬಂದರೆ ದಿಸ್ ಇಸ್ 1290 to 1320. ಆಯಿತಾ, ಆ್ಯಂಡ್ ಇದರಲ್ಲಿ ಓನ್ಲಿ ಒನ್ ಇಂಪಾರ್ಟೆಂಟ್ ರೂಲರ್ ಅಂತ ಇದ್ದರೆ ಇಟ್ ಈಸ್ ಅಲಾವುದ್ದೀನ್ ಖಿಲ್ಜಿ. ಆಯಿತಾ, ಅಲಾವುದ್ದೀನ್ ಖಿಲ್ಜಿ ಇವ್ರ ಬಗ್ಗೆನೇ ನಾವು ಕಲಿಬೇಕಾಗಿರೋದು. ಬಟ್ ಅಲಾವುದ್ದೀನ್ ಖಿಲ್ಜಿ ಅವರು ಹೇಗೆ ಪವರ್ಗೆ ಬರ್ತಾರೆ ಅಂತ ಒಂದು ಲೈನಲ್ಲಿ ಹೇಳ್ತೇನೆ. ದಟ್ ಈಸ್ ಓನ್ಲಿ ಇಂಪಾರ್ಟೆಂಟ್. ನೋಡಿ, ಖಿಲ್ಜಿ ಡೈನೆಸ್ಟಿನ ಸ್ಥಾಪನೆ ಮಾಡೋದು ಜಲಾಲುದ್ದೀನ್ ಖಿಲ್ಜಿ. ಆಯಿತಾ, ಜಲಾಲುದ್ದೀನ್ ಖಿಲ್ಜಿ ಅವರು. ಇವರು ಇದನ್ನು 1290ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಆ್ಯಂಡ್ ಇವರ ಅಳಿಯನ ಹೆಸರು ಬಂದುಬಿಟ್ಟು ಅಲಾವುದ್ದೀನ್ ಖಿಲ್ಜಿ ಅಂತ. ಇವ್ರ ಅಳಿಯ ಬಂದುಬಿಟ್ಟು ಅಲಾವುದ್ದೀನ್ ಖಿಲ್ಜಿ ಇವ್ರ ಅಳಿಯ. ಸೊ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಅಲಾವುದ್ದೀನ್ ಖಿಲ್ಜಿ ಇರ್ತಾರಲ್ವ, ಅವ್ರು ತುಂಬ ಆ್ಯಂಬಿಷಿಯಸ್ ಆಗಿರ್ತಾರೆ. ಈ ವಿಲ್ ಬಿ ವೆರಿ ವೆರಿ ಆ್ಯಂಬಿಷಿಯಸ್, ಸಿಕ್ಕಾಪಟ್ಟೆ ಆಸೆಗಳನ್ನ ಹೊಂದಿರ್ತಾರೆ. ಆ್ಯಂಡ್ ಜಲಾಲುದ್ದೀನ್ ಖಿಲ್ಜಿ ಅವರು ಹೆಡ್ ಆಗಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಹಿ ವಿಲ್ ಬಿ ದ ಹೆಡ್. ಆ್ಯಂಡ್ ಇನ್ನೊಂದು ಕಡೆ ಏನಾಗ್ತಿದೆ, ಅಲಾವುದ್ದೀನ್ ಖಿಲ್ಜಿ ಅವರು ಕೂಡ ಆಳ್ವಿಕೆ ಮಾಡ್ತಿರ್ತಾರೆ, ಬಟ್ ಜಲಾಲುದ್ದೀನ್ ಖಿಲ್ಜಿ ಅವರು ಕೂಡ ಆಳ್ವಿಕೆ ಮಾಡ್ತಿರ್ತಾರೆ. ಸೊ ಅಲಾವುದ್ದೀನ್ ಖಿಲ್ಜಿ ಅವರು ಫುಲ್ ಪವರ್ನ ತಗೊಳ್ಳೋಕ್ಕೋಸ್ಕರ, ನೆನ್ಪಿಟ್ಕೊಳ್ಳಿ, ಅಲಾವುದ್ದೀನ್ ಖಿಲ್ಜಿ ಅವರು ಫುಲ್ ಪವರ್ನ ತಗೊಳ್ಳೋಕ್ಕೋಸ್ಕರ ಮಗಳನ್ನು ಕೊಟ್ಟ ಮಾವ ಜಲಾಲುದ್ದೀನ್ ಖಿಲ್ಜಿನ ಕೈಯಾರೆ ಸಾಯಿಸಿಬಿಡ್ತಾರೆ. ಚುಚ್ಚಿ ಸಾಯಿಸ್ತಾರೆ. ಅವ್ರು ಕೈಯಾರೆ ಸಾಯಿಸೋದು ಅಂದರೆ ಅವರೇ ಚುಚ್ಚಲ್ಲ, ಅಲ್ಲಿರುವಂಥ ಸೈನಿಕರನ್ನೆಲ್ಲ ಕಳಿಸಿ ಕಚ ಅಂತ ಚುಚ್ಚಿಬಿಡ್ತಾರೆ. ಈಗ ಏನಾಗ್ತಿದೆ, ಹೆಣ್ಣು ಕೊಟ್ಟ ಮಾವ ಜಲಾಲುದ್ದೀನ್ ಖಿಲ್ಜಿ ಅವ್ರನ್ನ ಹೆಣ್ಣು ತಗೊಂಡ ಅಳಿಯಾನೇ ಚುಚ್ಚಿ ಸಾಯಿಸೋದು. ಅರ್ಥ ಆಗ್ತಿದೆಯಾ? ಇದರಿಂದ ಏನಾಗುತ್ತೆ, ವಿತ್ ದಿಸ್ ಅಲಾವುದ್ದೀನ್ ಖಿಲ್ಜಿ ಕಮ್ಸ್ ಟು ಪವರ್. ಅವ್ರೀಗ ಫುಲ್ ಪವರ್ಗೆ ಬರ್ತಾರೆ. ನೆನ್ಪಿಟ್ಕೊಳ್ಳಿ, ಜಲಾಲುದ್ದೀನ್ ಖಿಲ್ಜಿನ ಸಾಯಿಸಿದ್ದರು ಅಲಾವುದ್ದೀನ್ ಖಿಲ್ಜಿನೇ. ತನ್ನ ಹೆಣ್ಣು ಕೊಟ್ಟ ಮಾವನ್ನ ಕೊಂದು ಸಿಂಹಾಸನವನ್ನು ಏರಿದ ಮಹಾರಾಜ ಯಾರು? ಇಟ್ ಈಸ್ ಅಲಾವುದ್ದೀನ್ ಖಿಲ್ಜಿ. ಆಯಿತಾ, ಸುಲ್ತಾನ್. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಅಲಾವುದ್ದೀನ್ ಖಿಲ್ಜಿ ಬಗ್ಗೆ ನಾವು ಎರಡು ವಿಷಯಗಳನ್ನ ತಿಳ್ಕೊಬೇಕು. ಒಂದು, ಅವನು ಮಿಲಿಟರಿ ಎಕ್ಸ್ಪೆಂಡಿಷನ್. ಮಿಲಿಟರಿ ಅಂದರೆ ಯಾವ್ಯಾವ ರಾಜ್ಯರ ಮೇಲೆ ದಂಡೆತ್ತಿ ಹೋದ, ಯಾರ್ಯಾರನ್ನ ಕಬ್ಜಾ ಮಾಡ್ದ, ಯಾರ್ಯಾರನ್ನ ಸೋಲಿಸ್ದ ಅಂತ. ಇನ್ನೊಂದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಆಳ್ವಿಕೆಯಲ್ಲಿ ಏನೇನು ಬದಲಾವಣೆಗಳನ್ನ ತಂದರು ಅಂತ. ಫಸ್ಟ್ ಆಫ್ ಆಲ್, ಅವರು ಮಿಲಿಟರಿ ಅನೆಕ್ಸೇಷನ್ ಬಗ್ಗೆ ಹೇಳೋದಾದ್ರೆ, ನೋಡಿ, ಅವ್ರು ಯಾವಾಗ ಪವರ್ಗೆ ಬರ್ತಾರೋ ಫಸ್ಟ್ ಅವ್ರು ಅಟ್ಯಾಕ್ ಮಾಡೋದು ಗುಜರಾತ್ ಮೇಲೆ. ಅವ್ರು ಹೋಗೋದು ಗುಜರಾತ್ ಮೇಲೆ. ಆಯಿತಾ, ಗುಜರಾತ್ ಮೇಲೆ ಹೋಗಿ ಅನೆಕ್ಸ್ ಕೂಡ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ. ಗುಜರಾತ್ನ ಸೋಲಿಸಿ ಗುಜರಾತ್ನ ಕಬ್ಜಾ ಕೂಡ ಮಾಡ್ತಾರೆ. ಗುಜರಾತ್ನ ಯಾವಾಗ ಅವ್ರು ಅಟ್ಯಾಕ್ ಮಾಡಿ ಕಬ್ಜಾ ಮಾಡ್ತಾರಲ್ವಾ, ಗುಜರಾತಲ್ಲಿ ಅವ್ರಿಗೆ ಒಬ್ಬ ವ್ಯಕ್ತಿನ ಖರೀದಿಸ್ಕೊಂಡು ತಗೊಬರ್ತಾರೆ. ದೇ ಬೈ ಅ ಪರ್ಸನ್. ನೋಡಿ, ಆ ಕಾಲದಲ್ಲಿ ಜನರನ್ನ ಕೂಡ ಖರೀದಿ ಮಾಡ್ಬೋದು ನೀವು. ಯು ಕುಡ್ ಬೈ ದ ಸ್ಲೇವ್ಸ್. ಅಂದರೆ ತರಕಾರಿ ಮಾರ್ಕೆಟ್ ಥರನೇ ಮನುಷ್ಯರನ್ನ ಕೂಡ ಮಾರುವಂಥ ಒಂದು ಮಾರ್ಕೆಟ್ ಇರುತ್ತೆ. ಸೊ ಅಲಾವುದ್ದೀನ್ ಖಿಲ್ಜಿ ಅವರು ಗುಜರಾತ್ಗೆ ಹೋದಾಗ ಅಲ್ಲಿಂದ ಒಬ್ಬ ವ್ಯಕ್ತಿನ ಖರೀದಿಸ್ಕೊಂಡು ಬರ್ತಾರೆ. ಹಿ ವಾಸ್ ಅ ಟ್ರಾನ್ಸ್ಜೆಂಡರ್ ಅಂದರೆ ಮಂಗಳಮುಖಿ ಇರ್ತಾರ. ಆಯಿತಾ, ಹಿ ವಾಸ್ ಅ ಮಂಗಳಮುಖಿ. ಟ್ರಾನ್ಸ್ಜೆಂಡರ್ ಬೇರೆ ಪದ ನಾನು ಬಳಸಲ್ಲ. ಓಕೆ, ಹಿ ವಾಸ್ ಅ ಟ್ರಾನ್ಸ್ಜೆಂಡರ್ ಮೇಲ್. ಅವನು ಪುರುಷ ಆಗಿದ್ದರೂ ಕೂಡ ಹಿ ವಾಸ್ ಅ ಇಂಟರ್ಮೀಡಿಯೇಟ್ ಜೆಂಡರ್. ಹೆಂಗಸು ಅಲ್ಲ ಗಂಡಸು ಅಲ್ಲ, ಮಂಗಳಮುಖಿ ಆಗಿರ್ತಾರೆ. ನೆನ್ಪಿಟ್ಕೊಳ್ಳಿ, ಆಗಿನ ಕಾಲದಲ್ಲಿ ಟ್ರಾನ್ಸ್ಜೆಂಡರ್ಗೆ ತುಂಬ ರೆಸ್ಪೆಕ್ಟ್ ಕೂಡ ಕೊಡ್ತಾಯಿದ್ರು. ಆ್ಯಂಡ್ ಅವ್ರ ಹೈಯರ್ ಮಾಡಿದ ಟ್ರಾನ್ಸ್ಜೆಂಡರ್ ಇದ್ದಾರಲ್ವ, ಅವರು ಖರೀದಿ ಮಾಡುವಂಥ ಟ್ರಾನ್ಸ್ಜೆಂಡರ್ ಏನಿರ್ತಾರೆ, ಹಿ ವಾಸ್ ಅ ವೆರಿ ಏಬಲ್ ಮಿಲಿಟರಿ ರೂಲರ್. ಹಿ ವಾಸ್ ಅ ಮಿಲಿಟರಿ ಲೀಡರ್ ಅಂತ ಇಟ್ಕೊಳ್ಳಿ. ಹಿ ವಾಸ್ ಅ ಗುಡ್ ಮಿಲಿಟರಿ ಲೀಡರ್. ಅಂದರೆ ಸೈನ್ಯನ ಆಳ್ವಿಕೆ ಮಾಡುವಂಥ ಅಥವಾ ಸೈನ್ಯನ ಕಂಟ್ರೋಲ್ ಮಾಡುವಂಥ ಶಕ್ತಿ ಇರುವಂಥ, ಸಾಮರ್ಥ್ಯ ಇರುವಂಥ ಒಬ್ಬ ವ್ಯಕ್ತಿನ ಅವರು ಖರೀದಿಸ್ಕೊಂಡು ಬರ್ತಾರೆ. ಇದಕ್ಕೆ ಅವನಿಗೆ 1000 ದಿನಾರ್ ಕೊಡ್ತಾರೆ. 1000 ದಿನಾರ್ನ ಕೊಟ್ಟು ಈ ವ್ಯಕ್ತಿನ ಖರೀದಿ ಮಾಡ್ತಾರೆ. ಯಾರನ್ನ ಖರೀದಿ ಮಾಡ್ತಿದ್ದಾರೆ? ಒಬ್ಬ ಮಂಗಳಮುಖಿನ ಖರೀದಿ ಮಾಡ್ತಿದ್ದಾರೆ. ಅವನ್ನ ಖರೀದಿ ಮಾಡೋಕ್ಕೆ ಇವ್ರು ಎಷ್ಟು ಖರ್ಚು ಮಾಡ್ತಾರೆ? 1000 ದಿನಾರ್ನ ಖರ್ಚು ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, 1000ನ ಹಿಂದಿಯಲ್ಲಿ 1000 ಅಂತ ಕರೀತಾರೆ. 1000 ರೂಪಾಯಿ ಏನಿದೆ ಇದನ್ನು ಹಿಂದಿಯಲ್ಲಿ 1000 ಅಂತಾರೆ. ಅದಕ್ಕೆ ಅವನು ಖರೀದಿ ಮಾಡಿದಂಥ ವ್ಯಕ್ತಿನ ಅವರು 1000 ದಿನಾರಿ ಅಂತ ಕೂಡ ಕರೀತಾರೆ. ದ ನೇಮ್ ಗಿವನ್ ಟು ದ ಪರ್ಸನ್. ಅಲಾವುದ್ದೀನ್ ಖಿಲ್ಜಿ ಯಾರನ್ನ ಖರೀದಿ ಮಾಡ್ತಾರಲ್ವಾ, ಅವನಿಗೆ 1000 ದಿನಾರ್ ಕೊಟ್ಟು ಖರೀದಿ ಮಾಡೋದ್ರಿಂದ ಅವರಿಗೆ 1000 ದಿನಾರಿ ಅಂತ ಕೂಡ ಹೆಸರು ಕೊಡ್ತಾರೆ. ಆದರೆ ಅಲಾವುದ್ದೀನ್ ಖಿಲ್ಜಿಯವರು ಅವನಿಗೆ ಪ್ರೀತಿಯಿಂದ ಮಲ್ಲಿಕಾಫೂರ್ ಅಂತ ಹೆಸರಿಡ್ತಾರೆ. ಮಲ್ಲಿಕಾಫೂರ್.
ಆಯಿತಾ, ಮಲ್ಲಿಕಾಫುರ್ ಅಂತ ಹೆಸರಿಡ್ತಾರೆ. ನೋಡಿ ಏನಾಗ್ತಿದೆ, ಗುಜರಾತ್ಗೆ ಹೋಗಿ ಅವ್ರು ಗುಜರಾತ್ನ ಅನೆಕ್ಸ್ ಮಾಡಿದಾಗ ಅಲ್ಲಿರುವಂಥ ಮಾರ್ಕೆಟಲ್ಲಿ ಅವ್ರಿಗೆ ಮಿಲಿಟರಿ ಲೀಡರ್ ಸಿಗ್ತಾನೆ, ಖರೀದಿ ಮಾಡ್ತಾರೆ ಮಿಲಿಟರಿ ಲೀಡರ್ನ. ಅವ್ರ ಹೆಸರೇನೀಗ ಮಲ್ಲಿಕಾಫುರ್ ಅಂತ ನೆನ್ಪಿಟ್ಕೊಳ್ಳಿ. ಮಲ್ಲಿಕಾಫುರ್ ವಾಸ್ ವೆರಿ ವೆರಿ ಸ್ಕಿಲ್ಡ್, ಸಿಕ್ಕಾಪಟ್ಟೆ ಸಾಮರ್ಥ್ಯ ಉಳ್ಳಂತವನಾಗಿರ್ತಾರೆ. ಸೊ ಆ ಸಾಮರ್ಥ್ಯನ ಗುರುತಿಸ್ಕೊಂಡು ಅತಿ ಶೀಘ್ರದಲ್ಲೇ ಅಲಾವುದ್ದೀನ್ ಖಿಲ್ಜಿ ಅವ್ರನ್ನ ಮಿಲಿಟರಿ ಜರ್ನಲ್ ಆಗಿ ಪ್ರಮೋಟ್ ಮಾಡಿಬಿಡ್ತಾರೆ, ಮಿಲಿಟರಿ ಜನರಲ್ ಆಗಿ ಪ್ರಮೋಟ್ ಮಾಡ್ತಾರೆ. ಮಿಲಿಟರಿ ಜನರಲ್ ಅಂದರೆ ಏನು, ಆರ್ಮಿಯ ಸರ್ವಸೈನ್ಯ ಅಧ್ಯಕ್ಷ ಅಂತ ಕರೀತಾರಲ್ವಾ, ಆ ಥರ ವೆರಿ ಹೈ ಪವರ್ಗೆ ಪೋಸ್ಟ್ ಮಾಡ್ತಾರೆ. ಕಂಪ್ಲೀಟ್ ಮಿಲಿಟರಿ ಪವರ್ನ ಅವ್ರು ಮಲ್ಲಿಕಾಫುರ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ ಮಲ್ಲಿಕಾಫುರ್. ಆ್ಯಂಡ್ ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ, ಅಲಾವುದ್ದೀನ್ ಖಿಲ್ಜಿ ತನ್ನ ಹೆಂಡತಿನ ನಂಬೋದಕ್ಕಿಂತ ಜಾಸ್ತಿ ಮಲ್ಲಿಕಾಫುರ್ನ ನಂಬ್ತಿದ್ರಂತೆ. ಹಿ ವಾಸ್ ಒನ್ ಆಫ್ ದ ಮೋಸ್ಟ್ ಟ್ರಸ್ಟೆಡ್ ಮೆಂಬರ್ ಆಫ್ ಅಲಾವುದ್ದೀನ್ ಖಿಲ್ಜಿ, ರೈಟ್ ಹ್ಯಾಂಡ್, ಆಬ್ಸಲ್ಯೂಟ್ಲಿ ರೈಟ್ ಹ್ಯಾಂಡ್ ಇವರು. ಅರ್ಥ ಆಯ್ತಾ? ರೈಟ್ ಹ್ಯಾಂಡ್ ಆಫ್ ಅಲಾವುದ್ದೀನ್ ಖಿಲ್ಜಿ ಯಾರು ಅಂತ ಕೇಳಿದ್ರೆ ನೀವು ನೆನ್ಪಿಟ್ಕೊಳ್ಳಿ ಮಲ್ಲಿಕಾಫುರ್ ಅಂತ. ಅವ್ರಿಗೆ ಇನ್ನೊಂದು ಹೆಸರು ಕೂಡ ಇದೆ, ದಟ್ ಈಸ್ ಹಜಾರ್ ದಿನಾರಿ. ಆ್ಯಂಡ್ ಅಲಾವುದ್ದೀನ್ ಖಿಲ್ಜಿ ಪವರ್ಗೆ ಹೇಗೆ ಬರ್ತಾರೆ, ತನ್ನ ಮಾವನಾದಂಥ ಜಲಾಲುದ್ದೀನ್ ಖಿಲ್ಜಿನ ಕೊಂದು ಪವರ್ಗೆ ಬರ್ತಾರೆ. ಇದು ಒಂದು ಕಡೆ ಸ್ಟೋರಿ. ಆ್ಯಂಡ್ ಅವ್ರು ಯಾವಾಗ ಗುಜರಾತ್ಗೆ ಹೋಗಿ ಅಟ್ಯಾಕ್ ಮಾಡ್ತಾರೋ, ಗುಜರಾತ್ ಆಗೋಯ್ತಾ, ಗುಜರಾತ್, ಓಕೆ, ಗುಜರಾತ್ಗೆ ಹೋಗಿ ಯಾವಾಗ ಅವ್ರು ಅಟ್ಯಾಕ್ ಮಾಡ್ತಾರೋ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಕಬ್ಜಾ ಮಾಡಿದ್ಮೇಲೆ ಅವರೊಂದು ವ್ಯಕ್ತಿನ ಖರೀದಿಸ್ಕೊಂಡು ತಗೊಬರ್ತಾರೆ. ಅವ್ರ ಹೆಸರು ಬಂದುಬಿಟ್ಟು ಮಲ್ಲಿಕಾಫುರ್ ಅಂತ. ಆಯಿತಾ? ಗುಜರಾತ್ ಆದಮೇಲೆ ಅವ್ರು ನೆಕ್ಸ್ಟ್ ಇನ್ನೊಂದು ಫೋರ್ಟ್ಗೆ ಹೋಗಿ ಅಟ್ಯಾಕ್ ಮಾಡ್ತಾರೆ, ದಟ್ ಈಸ್ ರಣಥಂಬೋರ್ ಫೋರ್ಟ್. ಗುಜರಾತ್ ಆದಮೇಲೆ ಅವ್ರು ಇನ್ನೊಂದು ಫೋರ್ಟ್ಗೆ ಹೋಗಿ ಅಟ್ಯಾಕ್ ಮಾಡ್ತಾರೆ, ದಟ್ ಈಸ್ ರಣಥಂಬೋರ್ ಫೋರ್ಟ್. ಯಾಕೆ ಅಟ್ಯಾಕ್ ಮಾಡ್ತಾರೆ ಅನ್ನೋದು ಅಂತ ಕೇಳಿದ್ರೆ ನೋಡಿ, ರಣಥಂಬೋರ್ ಫೋರ್ಟಲ್ಲಿರುವಂಥ ರಾಜ ಏನಿರ್ತಾರೆ, ರಣಥಂಬೋರ್ ಫೋರ್ಟಲ್ಲಿರುವಂಥ ರಾಜ ಏನಿರ್ತಾರೆ, ಇನಿಷಿಯಲಿ ಅಲಾವುದ್ದೀನ್ ಖಿಲ್ಜಿ ಯಾವಾಗ ಗುಜರಾತ್ನ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಿರ್ತಾರೋ ಆ ಟೈಮಲ್ಲಿ ಅವ್ರು ಈ ರಾಜನ ಹತ್ರ ದಾರಿ ಕೇಳ್ತಾರೆ, ಗುರು ನಾನು ಗುಜರಾತ್ಗೆ ಹೋಗಿ ಅಟ್ಯಾಕ್ ಮಾಡ್ಬೇಕಂತ ಇದ್ದೀನಿ, ಸ್ವಲ್ಪ ದಾರಿ ಕೊಡು ಅಂತ. ಬಟ್ ಈ ರಾಜ ಏನು ಹೇಳ್ತಾನೆ, ನನ್ನ ಕೈಲಾಗಲ್ಲ ದಾರಿ ಕೊಡೋಕ್ಕೆ, ನೀನು ಬೇರೆ ದಾರಿ ನೋಡ್ಕೊ ಅಂತ ಹೇಳ್ತಾರೆ. ಸೊ ಅಲಾವುದ್ದೀನ್ ಖಿಲ್ಜಿ ಅವರು ಲಾಂಗ್ ರೂಟಲ್ಲಿ ಹೋಗಿ ಗುಜರಾತ್ನ ಅಟ್ಯಾಕ್ ಮಾಡಿ ಕಬ್ಜಾ ಮಾಡಿ ಬರೋ ದಾರಿಯಲ್ಲಿ ನನ್ನ ಮಗನೇ ನಿನ್ನ ನೋಡ್ಕೊಳ್ತೇನೆ ಅಂತ ಅವರು ರಣಥಂಬೋರ್ ಫೋರ್ಟ್ಗೆ ಹೋಗಿ ಅಟ್ಯಾಕ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ರಣಥಂಬೋರ್ ಫೋರ್ಟ್ಗೆ. ಆ್ಯಂಡ್ ನಿಮ್ಗೆ ಇನ್ನೊಂದು ವಿಷಯ ಕೂಡ ಗೊತ್ತಿರಬೇಕು, ರಣಥಂಬೋರ್ ಫೋರ್ಟ್ ಏನಿದೆ, ವೆನ್ ಯು ಟಾಕ್ ಅಬೌಟ್ ದ ಕೋಟೆ, ಫೋರ್ಟ್ ಅಂದರೆ ಕೋಟೆ, ರಣಥಂಬೋರ್ ಕೋಟೆ ಏನಿದೆ, ಇಟ್ ವಾಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಫೋರ್ಟ್. ಆ ಕಾಲದಲ್ಲಿ ಇಟ್ ವಾಸ್ ದ ಸ್ಟ್ರಾಂಗೆಸ್ಟ್ ಫೋರ್ಟ್ ಅಂತೆ, ಅಭೇದ. ಅಂದರೆ ನೀವು ಹೊರಗಡೆಯಿಂದ ಬಂದು ಅಟ್ಯಾಕ್ ಮಾಡಿದ್ರೆ ಈ ಕೋಟೆನ ಒಡೆದು ಒಳಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಇಟ್ ವಾಸ್ ಒನ್ ಆಫ್ ದ ಫುಲ್ಲಿ ಪ್ರೊಟೆಕ್ಟೆಡ್ ಕೋರ್ಟ್ ಅಂತ ಕೂಡ ಕರೀತಾರೆ. ಯಾವ ಫೋರ್ಟ್ ಇದು? ರಣಥಂಬೋರ್ ಫೋರ್ಟ್ನ ಸಿಕ್ಕಾಪಟ್ಟೆ ಪ್ರೊಟೆಕ್ಟೆಡ್ ಅಂತ ಕರೀತಾರೆ. ಇದನ್ನು ಅಟ್ಯಾಕ್ ಮಾಡಿ ಓಪನ್ ಮಾಡೋಕ್ಕಾಗಲ್ಲ ಅಂತ ಅಲಾವುದ್ದೀನ್ ಖಿಲ್ಜಿಗೆ ಕೂಡ ಗೊತ್ತಿತ್ತಂತೆ. ಸೊ ಅವ್ರೇನು ಮಾಡ್ತಾರೆ, ಅಲಾವುದ್ದೀನ್ ಖಿಲ್ಜಿ ಅವರು ಈ ಕೋಟೆನ ಅಟ್ಯಾಕ್ ಮಾಡೋ ಬದಲು ನೋಡಿ, ಕೋಟೆ ಒಳಗೆ ಆಹಾರ ದವಸ ಧಾನ್ಯಗಳು ಪಾಸ್ ಆಗೋಗೋಸ್ಕರ ದಾರಿಗಳಿರುತ್ತೆ ಅಲ್ವಾ. ಯಾವುದೇ ಒಂದು ಕೋಟೆನ ಒಳಗಡೆ ಇರುವಂಥ ಜಾಗದಿಂದ ನಿಮಗೆ ಆಹಾರ ದವಸ ಧಾನ್ಯಗಳನ್ನ ಉತ್ಪನ್ನ ಮಾಡೋಕ್ಕಾಗಲ್ಲ. ಸೊ ನೀವು ಅದನ್ನ ಹೊರಗಡೆಯಿಂದ ತಗೊಬರ್ಬೇಕಾಗತ್ತೆ. ಸೊ ಅಲಾವುದ್ದೀನ್ ಖಿಲ್ಜಿ ಅವ್ರು ಏನು ಮಾಡ್ತಾರೆ, 3 ತಿಂಗಳ ಕಾಲ, ನೆನ್ಪಿಟ್ಕೊಳ್ಳಿ, 3 ತಿಂಗಳ ಕಾಲ ಈ ರಸ್ತೆಗಳನ್ನ ಬ್ಲಾಕ್ ಮಾಡಿಬಿಡ್ತಾರೆ. ಹಿ ಬ್ಲಾಕ್ಸ್ ದ ಸಪ್ಲೈಸ್. ಒಳಗಡೆ ಹೋಗುವಂಥ ಆಹಾರ ದವಸ ಧಾನ್ಯ ಏನೇ ಇದೆ ಅದು ಹೋಗದಿರೋ ಥರ 3 ತಿಂಗಳು ತಡೀತಾರಂತೆ. ಫಾರ್ 3 months ತಡೀತಾರಂತೆ. ನೆನ್ಪಿಟ್ಕೊಳ್ಳಿ, 3 ತಿಂಗಳು ತಡೀತಾ ಇದ್ದಾರೆ. 3 ತಿಂಗಳು ತಡೆದ್ರೂ ಕೂಡ, ಈಗ ಅರ್ಥ ಮಾಡ್ಕೊಳ್ಳಿ, 3 ತಿಂಗಳು ತಡೆದ್ರೂ ಕೂಡ ಈ ಫೋರ್ಟ್ ಒಳಗೆ ಯಾರಿಗೂ ಕೂಡ ಏನನ್ಬೋದು, ಆಹಾರದ ಕೊರತೆ ಆಗಲಿಲ್ಲ ಅಂತೆ. 3 ತಿಂಗಳಾದರೂ ಕೂಡ ಈ ಕೋಟೆ ಒಳಗಲ್ಲಿರುವಂಥ ಜನಕ್ಕೆ ಆಹಾರದ ಕೊರತೆ ಆಗಲಿಲ್ಲ, ನೀರಿನ ಕೊರತೆ ಆಗಲಿಲ್ಲ, ಎಲ್ಲರೂ ಖುಷಿಯಾಗಿದ್ದರಂತೆ. ಇದರಿಂದ ಅಲಾವುದ್ದೀನ್ ಖಿಲ್ಜಿ ಅವರ ರೈಟ್ ಹ್ಯಾಂಡ್ ಆದಂಥ ಮಲ್ಲಿಕಾಫುರ್ ಅವ್ರಿಗೆ ಒಂದು ಉಪಾಯ ಹೊಡೆಯುತ್ತಂತೆ. ಹಿ ಗೆಟ್ಸ್ ಅನ್ ಐಡಿಯಾ. ಮಲ್ಲಿಕಾಫುರ್ ಅದೇನಂದರೆ, ಮಹಾರಾಜ ಏನಾಗ್ತಿದೆ ಅಂದರೆ, ನಾವೇನು ಅಂದ್ಕೊಂಡಿದ್ದೇವೆ ಎಲ್ಲ ವಸ್ತುಗಳು ನೆಲದ ಮೇಲೆ ಹೋಗುತ್ತೆ ಅಂತ ಅಂದ್ಕೊಳ್ತಿದ್ದೇವೆ. ಬಟ್ ಅವರು 3 ತಿಂಗಳ ಕಾಲ ಆಹಾರ ದವಸ ಧಾನ್ಯಗಳು ಹೊರಗಡೆಯಿಂದ ಒಳಗೆ ಹೋಗಿದ್ರು ಕೂಡ ಬದುಕಿದ್ದಾರೆ ಅಂದರೆ ಪಕ್ಕಾ ಈ ಕೋಟೆಗೆ ಯಾವುದೋ ಒಂದು ಸುರಂಗ ಮಾರ್ಗ ಇರುತ್ತೆ ಅಂತ ಅವರು ಡೆಡ್ಯೂಸ್ ಮಾಡ್ತಾರಂತೆ. ಐಡೆಂಟಿಫೈಸ್ ದ್ಯಾಟ್ ಈ ಕೋಟೆಗೆ ಯಾವುದೋ ಒಂದು ಸುರಂಗ ಮಾರ್ಗಗಳಿವೆ ಅಂತ ಅವರು ಐಡೆಂಟಿಫೈ ಮಾಡ್ತಾರೆ. ಯಾರು? ಮಲ್ಲಿಕಾಫುರ್. ಯಾಕೆ? 3 ತಿಂಗಳಾದರೂ ಕೂಡ ಕೋಟೆ ಒಳಗಿರೋ ಜನಕ್ಕೆ ಏನೂ ಕೂಡ ಕೊರತೆ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಯಾವುದೋ ಒಂದು ಕಡೆಯಿಂದ ಆಹಾರ ದವಸ ಧಾನ್ಯಗಳು ಒಳಗೆ ಹೋಗ್ತಿದೆ ಅನ್ನೋ ಕ್ಲಾರಿಟಿ ಬಂದೇ ಬರುತ್ತೆ. ಚಿತ್ರದುರ್ಗದ ಫೋರ್ಟ್ನ ನೀವು ನೋಡಿದ್ರು ಕೂಡ ಒನಕೆ ಓಬವ್ವ ಸ್ಟೋರಿಯಲ್ಲಿ ಕನಕನ ಕಿಂಡಿ ಅಂತ ಒಂದು ಸಿಗುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ನೆನಪಿದೆಯಾ ನಿಮಗೆ? ಕನಕನ ಕಿಂಡಿ ಅಲ್ಲ, ಓಬವ್ವ ಅವ್ರ ಕಿಂಡಿ ಒಂದಿದೆ ಗೊತ್ತಾ? ಹೊರಗಡೆಯಿಂದ ಹೈದರ್ ಅಲಿ ಸೈನ್ಯ ನುಗ್ಗಬೇಕಾದ್ರೆ ಒಂದು ಕಿಂಡಿ ಮುಖಾಂತರ ಹೋಗ್ತಾರಂತೆ. ದಟ್ಸ್ ಎನ್ ಅಂಡರ್ ಗ್ರೌಂಡ್ ಟನಲ್. ಅದೇ ಥರ ಇಲ್ಲೂ ಕೂಡ ಏನಾಗ್ತಿದೆ, ರಣಥಂಬೋರ್ ಫೋರ್ಟ್ಗೋಸ್ಕರ ಒಂದು ಅಂಡರ್ ಗ್ರೌಂಡ್ ಟನಲ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಇವಾಗ ಏನು ಮಾಡ್ತಾರೆ ಅಲಾವುದ್ದೀನ್ ಖಿಲ್ಜಿ ಅವರು, ಸುತ್ತೂರ ಟೆಂಟ್ ಹಾಕಿ, ಅರ್ಥ ಮಾಡ್ಕೊಳ್ಳಿ, ಅವರು ಸುತ್ತೂರ ಟೆಂಟ್ ಹಾಕಿ ಟೆಂಟ್ ಒಳಗೆಯಿಂದ ಭೂಮಿನ ಅಗ್ಯಕ್ಕೆ ಶುರು ಮಾಡ್ತಾರೆ. ಇದು ಭೂಮಿ ಅಂತ ಇಟ್ಕೊಂಡ್ರೆ ಭೂಮಿ ಒಳಗಡೆ ಸುರಂಗಗಳನ್ನ ಕೊರಿಯಕ್ಕೆ ಶುರು ಮಾಡ್ತಾರಂತೆ. ಹೊರಗಡೆ ಇರೋ ಜನ ಗೊತ್ತಾಗದಿರೋ ಥರ, ರಣಥಂಬೋರಲ್ಲಿರುವಂಥ ರಾಜರಿಗೆ ಗೊತ್ತಾಗದೇ ಇರೋ ಥರ ಟೆಂಟ್ಗಳ ಮುಖಾಂತರ, ಟೆಂಟ್ಗಳ ಒಳಗೆ ಅವ್ರು ಏನು ಮಾಡ್ತಿದ್ದಾರೆ, ಈಗ ಸುರಂಗಗಳನ್ನ ಹೊಡೆಯೋಕ್ಕೆ ಶುರು ಮಾಡ್ತಾರಂತೆ. ಆ ರೀತಿಯಲ್ಲಿ ಅವ್ರು ಹೊಡೆದಿದ್ದಂಥ
ಹೊಂಡಗಳೇನಿದೆ ಅದು ಒಂದು ಟೈಮಲ್ಲಿ ಒಂದು ಸುರಂಗನ ಸೇರ್ಕೊಬಿಡತ್ತಂತೆ. ಆ ಸುರಂಗ ಏನಿದೆ ಅದು ಡೈರೆಕ್ಟಾಗಿ ರಣತಂಬೋರ್ ಫೋರ್ಟ್ಗೆ ಹೋಗಿ ಸೇರ್ಕೊಳ್ಳತ್ತಂತೆ. ನೆನ್ಪಿಟ್ಕೊಳ್ಳಿ, ಸುರಂಗನ ಕೊರೆದು ಸುರಂಗದ ಮಾರ್ಗದಿಂದ ಒಳಗಡೆ ಹೋಗಿ ರಣತಂಬೋರ್ ಕೋಟೆನ ಆಕ್ರಮಿಸ್ಕೊಳ್ತಾರೆ. ಯಾವನವನು ರಣತಂಬೋರ್ ಕೋಟೆನ ಆಕ್ರಮಿಸ್ಕೊಳ್ತಾರೆ. ಆ್ಯಂಡ್ ಒಂದು ಸಲ ಅವ್ರು ಒಳಗಡೆ ಹೋದ್ಮೇಲೆ ಒಳಗಡೆ ಇರುವಂಥ ಸೈನ್ಯನ ಸಾಯಿಸಿ ರಣತಂಬೋರ್ ಫೋರ್ಟ್ನ ಟೇಕ್ ಓವರ್ ಮಾಡ್ತಾರೆ. ಬಟ್ ನೆನ್ಪಿಟ್ಕೊಳ್ಳಿ, ಈ ಪ್ರೊಸೆಸ್ಸಲ್ಲಿ ಏನಾಗುತ್ತೆ ಅಂದರೆ ರಣತಂಬೋರ್ ಕೋಟೆನ ಅವ್ರು ಯಾವಾಗ ಕಬ್ಜಾ ಮಾಡೋಕ್ಕೆ ಶುರು ಮಾಡ್ತಾರೋ ಅವ್ರು ಬರೀ ಪುರುಷರನ್ನ ಸಾಯಿಸ್ತಿರ್ತಾರೆ, ಮಹಿಳೆಯರನ್ನ ಅವರು ಮುಡ್ತಾನೆ ಇರಲ್ಲ ಅಂತೆ. ಆ ಅಲಾವುದ್ದೀನ್ ಖಿಲ್ಜಿ ಸೈನ್ಯ ಏನಿದೆ ಅವರು ಬರೀ ಪುರುಷರನ್ನ ಸಾಯಿಸ್ತಾ ಇದ್ದಾರೆ, ಬಟ್ ಮಹಿಳೆಯರನ್ನ ಅವರು ಮುಟ್ತಾ ಇಲ್ಲ. ಸೊ ಇದನ್ನೇನಾಗುತ್ತೆ, ಎಲ್ಲ ಮಹಿಳೆಯರಿಗೆ ಒಂಥರ ಭಯ ಹುಟ್ಟಕ್ಕೆ ಶುರುವಾಗುತ್ತೆ. ಯಾಕೆ ಇವನು ಬರೀ ಪುರುಷರನ್ನ ಸಾಯಿಸ್ತಾ ಇದ್ದಾರೆ, ನಮ್ಮನ್ನ ಸಾಯಿಸ್ತಾ ಇಲ್ಲ ಅಂತ. ಸೊ ಅವ್ರ ಮಾನನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಸ್ವಇಚ್ಛೆಯಿಂದ ಅಲ್ಲಿರುವಂಥ ಮಹಿಳೆಯರೇನಿದ್ದಾರೆ ಅವರು ಜೋಹಾರ್ನ ಪರ್ಫಾರ್ಮ್ ಮಾಡ್ತಾರಂತೆ. ಜೋಹಾರ್ ಅಂದರೆ ಏನು? ಅಗ್ನಿಗೆ ಆಹುತಿ ಆಗೋದು. ಅಗ್ನಿದೇವ ಇರ್ತಾರಲ್ಲ, ಫೈರ್, ಅಗ್ನಿದೇವರ ಕುಂಡಕ್ಕೆ ಹೆಣ್ಣು ಮಕ್ಕಳು ತಾವಾಗೆ ಹೋಗಿ ತಮ್ಮ ಪ್ರಾಣನ ಕೊಡುವಂಥದ್ದು. ತಮ್ಮ ಮಾನನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಸ್ವಇಚ್ಛೆಯಿಂದ ತಮ್ಮ ಪ್ರಾಣನ ಕೊಡೋಕೆ ಶುರು ಮಾಡ್ತಾರೆ. ಇದನ್ನ ಜೋಹಾರ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ರಣತಂಬೋರ್ ಫೋರ್ಟಲ್ಲಿ ಯಾವಾಗ ಅಲಾವುದ್ದೀನ್ ಖಿಲ್ಜಿ ಅವರು ಕಬ್ಜಾ ಮಾಡ್ತಾರೋ ಬರೀ ಹೆಣ್ಮಕ್ಳನ್ನ ಬಿಟ್ಟು ಗಂಡು ಮಕ್ಕಳನ್ನೇ ಸಾಯಿಸ್ತಾ ಇರ್ತಾರೆ. ಸೊ ಹೆಣ್ಣು ಮಕ್ಕಳಿಗೆ ಸಂಶಯ ಬಂದು ತಮ್ಮ ಮಾನನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಫುಲ್ ಎಲ್ಲ ಹೆಣ್ಮಕ್ಳು ಹೋಗಿ ಬೆಂಕಿಗೆ ಆಹುತಿ ಆಗ್ತಾರೆ. ಇದನ್ನು ನಾವು ಜೋಹಾರ್ ಅಂತ ಕರಿತೇವೆ. ದಿಸ್ ಇಸ್ ಕಾಲ್ಡ್ ಎಸ್ ಎನ್ಮಾಸ್ ಜೋಹಾರ್. ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಈ ಪರ್ಟಿಕ್ಯುಲರ್ ಮೂಮೆಂಟ್ನ ನೀವು ಎಲ್ಲಿ, ಇದು ಸುಮ್ಮನೆ ಬರ್ದಿದ್ದಲ್ಲ, ಅಲಾವುದ್ದೀನ್ ಖಿಲ್ಜಿ ಅವರ ಫೋರ್ಟ್, ಅವರ ಕೋರ್ಟ್ ಪೋಯೆಟ್, ನೆನ್ಪಿಟ್ಕೊಳ್ಳಿ, ಆ ಸ್ಥಾನದಲ್ಲಿ ಕೂತಂಥ ಒಬ್ಬ ಕವಿ ತನ್ನ ಪುಸ್ತಕದಲ್ಲಿ ಇದ್ರ ಬಗ್ಗೆ ಬರೀತಾನೆ. ಅವ್ರ ಹೆಸರು ಅಮೀರ್ ಖುಸ್ರೋ ಅವರು ಈ ಪರ್ಟಿಕ್ಯುಲರ್ ಜೋಹಾರ್ ಬಗ್ಗೆ ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ಯಾಕೆ ಬರೆದಿದ್ದಾರೆ? ಬಿಕಾಸ್ ಇಟ್ಸ್ ಅ ಗ್ರೇಟ್ ಇವೆಂಟ್. ಹೆಣ್ಮಕ್ಕಳ ಆ ಧೈರ್ಯನ ಗುರುತಿಸೋಕ್ಕೋಸ್ಕರ ಅವರು ಯಾರಿದು ಅಮೀರ್ ಖುಸ್ರೋ ಯಾರು? ಫಸ್ಟ್ ಆಫ್ ಆಲ್ ಅಲಾವುದ್ದೀನ್ ಖಿಲ್ಜಿ ಆಸ್ಥಾನದಲ್ಲಿದ್ದಂಥ ಒಬ್ಬ ಕವಿ. ಅವರು ತಮ್ಮ ಕೈಯಾರೆ ಇದ್ರ ಬಗ್ಗೆ ಬರೆದಿದ್ದಾರೆ. ನೆನ್ಪಿಟ್ಕೊಳ್ಳಿ, ರಣತಂಬೋರ್ ಫೋರ್ಟ್ಗೆ ಮತ್ತು ಅಲಾವುದ್ದೀನ್ ಖಿಲ್ಜಿಗೂ ಆ್ಯಕ್ಚುಲಿ ಏನು ಫೈಟ್ ಇರಲಿಲ್ಲ. ಅವರು ಗುಜರಾತ್ನ ಅಟ್ಯಾಕ್ ಮಾಡಬೇಕಂತ ಇದ್ರು. ಸೊ ರಣತಂಬೋರ್ ರಾಜನ ಹತ್ರ ಅವರು ಕೇಳಿದ್ರು, ಅಣ್ಣ ನಂಗೆ ಒಳಗೆ ಹೋಗ್ಬೇಕಂತಿದೆ, ದಾರಿ ಕೊಡು ಅಂತ. ಸಿನ್ಸ್ ಈ ಸೈಡ್ ನೋ, ಅವರು ಲಾಂಗ್ ರೂಟಲ್ಲಿ ಹೋಗಿ ಗುಜರಾತ್ನ ಕಬ್ಜಾ ಮಾಡಿ ಬರೋ ದಾರಿಯಲ್ಲಿ ಅವ್ರನ್ನ ಅಟ್ಯಾಕ್ ಮಾಡಿ ಪಡ್ಕೊಳ್ತಾರೆ. ನೆನ್ಪಿಟ್ಕೊಳ್ಳಿ, ಹೆಣ್ಣು ಮಕ್ಕಳನ್ನ ಅವ್ರು ಅಟ್ಯಾಕ್ ಮಾಡಲ್ಲ. ಈ ಕಾರಣದಿಂದ ಏನಾಗ್ತಿದೆ, ಹೆಣ್ಣು ಮಕ್ಕಳನ್ನ ಅವ್ರು ಅಟ್ಯಾಕ್ ಮಾಡದಿರೋ ಕಾರಣದಿಂದ ಏನಾಗ್ತಿದೆ, ಹೆಣ್ಣು ಮಕ್ಕಳು ತಮ್ಮ ಮಾನನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಎನ್ಮಾಸ್ ಜೋಹಾರ್ನ ಪರ್ಫಾರ್ಮ್ ಮಾಡ್ತಿದ್ದಾರೆ. ಎನ್ಮಾಸ್ ಜೋಹಾರ್ ಅಂತ ಕೂಡ ಕರೀತಾರೆ. ಎನ್ಮಾಸ್ ಅಂದರೆ ತುಂಬ ಜನ ಹೆಣ್ಮಕ್ಳು ತಮ್ಮ ಪ್ರಾಣನ ಅವತ್ತು ಕೊಟ್ಟರು ಅಂತ, ಬೆಂಕಿಗೆ ಆಹುತಿ, ಸ್ವಇಚ್ಛೆಯಿಂದ ಆಹುತಿ ಆಗುವಂಥದ್ದು. ಇಟ್ಸ್ ಅ ವೆರಿ ಬ್ಯಾಡ್ ಥಿಂಗ್. ಆಯಿತಾ? ರಣತಂಬೋರ್ ಆದಮೇಲೆ ನೆಕ್ಸ್ಟ್ ಅಲಾವುದ್ದೀನ್ ಖಿಲ್ಜಿ ಅವರು ಚಿತ್ತೋರ್ಗಢನ ಕೂಡ ಕಬ್ಜಾ ಮಾಡಿಬಿಡ್ತಾರೆ. ಚಿತ್ತೋರ್ಗಢ ನೆನ್ಪಿಟ್ಕೊಳ್ಳಿ, ಚಿತ್ತೋರ್ಗಢಲ್ಲಿ ನಿಮಗೆ ರಾಣಿ ಪದ್ಮಾವತಿ ಸ್ಟೋರಿ ಕೇಳಿರ್ತೀರ. ಪದ್ಮಾವತಿ. ಸೊ ಪದ್ಮಾವತಿ ಅವ್ರ ಸ್ಟೋರಿ ಏನಿದೆ, ಇನ್ ಕೇಸ್ ನೀವು ಫಿಲ್ಮ್ ನೋಡಿದರೆ ಪದ್ಮಾವತ್ ಅಂತ ಹಿಂದಿ ಮೂವಿ ಏನಿದೆ ಶಾಹಿದ್ ಕಪೂರ್ ಅವ್ರದ್ದು, ಆ ಸ್ಟೋರಿ ನಿಮಗೆ ಚಿತ್ತೋರ್ಗಢಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಅವ್ರು ರಣತಂಬೋರ್ ಆದಮೇಲೆ ಚಿತ್ತೋರ್ಗಢನ ಕಬ್ಜಾ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಚಿತ್ತೋರ್ಗಢಲ್ಲಿ ಕೂಡ ಸೇಮ್ ಅವ್ರು ಬರೀ ಪುರುಷರನ್ನ ಸಾಯಿಸ್ತಾ ಇರ್ತಾರೆ, ಮಹಿಳೆಯರನ್ನ ಸಾಯಿಸಲ್ಲ. ಸೊ ಆ ಟೈಮಲ್ಲಿ ಕೂಡ ರಾಣಿ ಪದ್ಮಾವತಿ ಮತ್ತು ಅವರ ಅಲ್ಲಿದ್ದಂಥ ಹೆಣ್ಮಕ್ಳೆಲ್ಲ ಮತ್ತೆ ಜೋಹಾರ್ನ ಪರ್ಫಾರ್ಮ್ ಮಾಡ್ತಾರೆ. ಸೊ ಅಲಾವುದ್ದೀನ್ ಖಿಲ್ಜಿ ಟೈಮ್ ಪೀರಿಯಡಲ್ಲಿ 2 ಪ್ಲೇಸಸಲ್ಲಿ ನಿಮಗೆ ಜೋಹಾರ್ ಕಾಣುತ್ತೆ. ಒಂದು ಬಂದುಬಿಟ್ಟು ರಣತಂಬೋರಲ್ಲಿ, ಇನ್ನೊಂದು ಚಿತ್ತೋರ್ಗಢಲ್ಲಿ. ನೆನ್ಪಿಟ್ಕೊಳ್ಳಿ, ಇದೆರಡು ಕೂಡ ಅಲಾವುದ್ದೀನ್ ಖಿಲ್ಜಿ ಅವ್ರು ಕಬ್ಜಾ ಮಾಡ್ತಾರೆ. ಬಟ್ ಆ ಊರಿನ ಹೆಣ್ಮಕ್ಳನ್ನ ಅವ್ರಿಗೆ ಮುಟ್ಟಕ್ಕೆ ಆಗಲ್ಲ. ಇಟ್ಸ್ ಅ ಗ್ರೇಟ್ ಇವೆಂಟ್. ಹೆಣ್ಮಕ್ಳು ತಮ್ಮ ಮಾನನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಪ್ರಾಣ ಕೊಡುವಂಥ ಫೇಸ್ ಏನಿದೆ, ಇಟ್ಸ್ ಅ ಗ್ರೇಟ್ ಥಿಂಗ್. ಅವ್ರ ಧೈರ್ಯಕ್ಕೆ, ಅವ್ರ ಶೌರ್ಯಕ್ಕೆ ನಾವು ಸೆಲ್ಯೂಟ್ ಹೊಡಿಲೇಬೇಕು. ಅರ್ಥ ಆಗ್ತಿದೆಯಾ? ಆ್ಯಂಡ್ ಇದಾದಮೇಲೆ ಏನಾಗುತ್ತೆ, ಕತೆ ಮುಂದೆ ತೊಗೊಂಡು ಹೋಗ್ತೀನಿ. ಇದಾದಮೇಲೆ ಅಲಾವುದ್ದೀನ್ ಖಿಲ್ಜಿ ಅವರ ಗುರುಗಳಾದಂಥ, ನೋಡಿ ನಮಗೆ ಹೇಗೆ ಭಟ್ರಿರ್ತಾರಲ್ವ, ಅದೇ ಥರ ಇಸ್ಲಾಂ ಧರ್ಮದಲ್ಲಿ ಮೌಲಾನಾಸ್ ಇರ್ತಾರೆ. ಮೌಲಾನಾಸ್ ಅಂದರೆ ರಿಲಿಜಿಯಸ್ ಗುರುಸ್ ಅಂತ. ಸೊ ನಾವು ಜನರಲಿ ಎಕ್ಸಾಮ್ ಪಾಸ್ ಆಗ್ತೀವೋ ಇಲ್ವೋ ಅಂತ ಹೇಗೆ ಹೋಗಿ ಭಟ್ರನ್ನ ಕೇಳ್ತೇವೋ, ಸೊ ಅಲಾವುದ್ದೀನ್ ಖಿಲ್ಜಿ ಅವರು ಕೂಡ ಮೌಲಾನ ಅವ್ರ ಹತ್ರ ಹೋಗಿ ಕೇಳ್ತಾರಂತೆ, ಗುರು ನಾನು ಇಡೀ ಭಾರತನ ಕಾಂಕರ್ ಮಾಡಬೇಕಂತ ಇದೆ, ನನ್ನ ರಾಶಿ ನಕ್ಷತ್ರಗಳು ಹೇಗಿವೆ ಅಂತ. ಸೊ ಆ ಗುರು ಹೇಳ್ತಾರಂತೆ, ನೋಡಪ್ಪ ನೀನು ಆಕ್ರಮಣ ಮಾಡು. ನೆನ್ಪಿಟ್ಕೊಳ್ಳಿ, ನೀವು ಆಕ್ರಮಣ ಮಾಡು, ಯು ಗೋ ಆ್ಯಂಡ್ ಅಟ್ಯಾಕ್. ಆದರೆ ನೀನಲ್ಲಿ ರಾಜ್ಯ ಸ್ಥಾಪನೆ ಮಾಡಬೇಡ. ನೀನು ಹೋಗು, ಲೂಟಿ ಹೊಡಿ ಬಾ, ನೀನು ಹೋಗಿ ನಾಶ ಮಾಡಿ ಬಾ. ಬಟ್ ನೀನು ಹೋಗಿ ಅಲ್ಲೇ ಯಾವುದಾದ್ರೂ ಒಂದು ಊರನ್ನ ಕಬ್ಜಾ ಮಾಡಿ ಆಳ್ವಿಕೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ನಿನ್ನ ಪ್ರಾಣಕ್ಕೆ ಹಾನಿ ಆಗತ್ತೆ ಅಂತ ಆ ಮೌಲಾನ ಅವ್ರು ಹೇಳ್ತಾರಂತೆ. ಈಗೇನು ಕಾನ್ಸೆಪ್ಟ್, ಇವರು ಸೌತ್ ಇಂಡಿಯಾನ ಅಟ್ಯಾಕ್ ಮಾಡಬೇಕಂತ ಇದ್ದಾರೆ ಅಲಾವುದ್ದೀನ್ ಖಿಲ್ಜಿ ಅವರು. ಮೌಲಾನ ಅವ್ರು ಏನು ಹೇಳ್ತಿದ್ದಾರೆ, ನೀನು ಸೌತ್ ಇಂಡಿಯಾನ ಅಟ್ಯಾಕ್ ಮಾಡು, ಬಟ್ ಆ ರಾಜ್ಯನ ಕಬಳಿಸ್ಕೊಂಡು ನಿನ್ನಲ್ಲಿ ಆಳ್ವಿಕೆ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ನಿನ್ನ ಪ್ರಾಣಕ್ಕೆ ಕುತ್ತಿದೆ. ಸೊ ನೀನೇನು ಮಾಡು, ಹೋಗಿ ಅಟ್ಯಾಕ್ ಮಾಡಿ ವಾಪಸ್ ಬಾ, ಹೊರತು ಅಲ್ಲಿ ನಿನ್ನ ರಾಜ್ಯನ ಸ್ಥಾಪನೆ ಮಾಡಬೇಡ ಅಂತ ಹೇಳ್ತಾರಂತೆ.
ಅದರಿಂದ ನೆನ್ಪಿಟ್ಕೊಳ್ಳಿ, ಅಲಾವುದ್ದೀನ್ ಖಿಲ್ಜಿಯವರು ಸೌತ್ ಇಂಡಿಯಾಗೆ ಅಟ್ಯಾಕ್ ಮಾಡಲ್ಲ. ಅಲಾವುದ್ದೀನ್ ಖಿಲ್ಜಿಯವರು ಸೌತ್ ಇಂಡಿಯಾನ ಅಟ್ಯಾಕ್ ಮಾಡಲ್ಲ. ಬಿಕಾಸ್ ಮೌಲಾನ ಅವ್ರು ಹೇಳಿದಾರಲ್ವಾ ಪ್ರಾಣಕ್ಕೆ ಕುತ್ತಿದೆ ಅಂತ. ಸೊ ಅವ್ರು ಏನಂತಾರೆ, ಅವರ ಬದಲಾಗಿ ಮಲ್ಲಿಕ್ ಕಾಫೂರ್ನ ಕಳಿಸ್ತಾರೆ. ಮಲ್ಲಿಕ್ ಕಾಫೂರ್ ನೆನ್ಪಿಟ್ಕೊಳ್ಳಿ, ಮಲ್ಲಿಕ್ ಕಾಫೂರ್ ವಾಸ್ ಅ ವೆರಿ ಸ್ಟ್ರಾಂಗ್ ಪರ್ಸನ್. ಹಿ ವಾಸ್ ದ ಮಿಲಿಟರಿ ಜರ್ನಲ್ ಸರ್ವಸೈನ್ಯ ಅಧ್ಯಕ್ಷ ಇವರು ಅಲಾವುದ್ದೀನ್ ಖಿಲ್ಜಿ ಅವ್ರದ್ದು. ಸೊ ಇವರು ಸೇನೆನ ತಗೊಂಡು ಸೌತ್ ಇಂಡಿಯಾಗೆ ಬರ್ತಾರೆ, ನಮ್ಮ ದಕ್ಷಿಣ ಭಾರತಕ್ಕೆ ಬಂದು 4 ಜಾಗಗಳನ್ನ ಅಟ್ಯಾಕ್ ಮಾಡ್ತಾರೆ. ಮೊದಲನೇದು ದೇವಗಿರಿ ಏರಿಯಾನ ಕಬ್ಜಾ ಮಾಡ್ತಾರೆ. ಇದನ್ನು ಯಾದವ ರೂಲರ್ಸ್ ರೂಲ್ ಮಾಡ್ತಾ ಇದ್ದಾರೆ. ಮೊದಲನೇದು ಬಂದ್ಬಿಟ್ಟು ದೇವಗಿರಿನ ಅಟ್ಯಾಕ್ ಮಾಡ್ತಾರೆ. ದೇವಗಿರಿನ ಅಟ್ಯಾಕ್ ಮಾಡಿ ಸಕ್ಸಸ್ಫುಲ್ ಆದಮೇಲೆ ಅವರು ವಾರಂಗಲ್ನ ಅಟ್ಯಾಕ್ ಮಾಡ್ತಾರೆ. ಆಂಧ್ರ ಪ್ರದೇಶ್ ವಾರಂಗಲ್ನ ಅಟ್ಯಾಕ್ ಮಾಡ್ತಾರೆ. ಇದನ್ನು ಕಾಕತೀಯ ಡೈನೆಸ್ಟಿಯವರು ಆಳ್ವಿಕೆ ಮಾಡ್ತಾ ಇರ್ತಾರೆ, ಕಾಕತೀಯ. ಆಯಿತಾ, ಇದಾದಮೇಲೆ ಅವರು ನಮ್ಮ ಹೊಯ್ಸಳ ಅವ್ರ ಮೇಲೆ ಕೂಡ ಅಟ್ಯಾಕ್ ಮಾಡ್ತಾರೆ. ಹೊಯ್ಸಳ ಡೈನೆಸ್ಟಿ ಇದು ಬಂದುಬಿಟ್ಟು ದ್ವಾರ ಸಮುದ್ರದಲ್ಲಿ ಇರುತ್ತೆ. ದ್ವಾರ ಸಮುದ್ರ ಹೊಯ್ಸಳದ ಕಥೆ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ. ಹೊಯ್ಸಳ ಸೇಮ್ ಹೊಯ್ಸಳ ಡೈನೆಸ್ಟಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದಾದಮೇಲೆ ಲಾಸ್ಟ್ ಮಬಾರ್ ರೀಜನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಮಬಾರ್ ರೀಜನ್ ಇಲ್ಲಿ ಪಾಂಡ್ಯಾಸ್ ಇರ್ತಾರೆ, ಪಾಂಡ್ಯಾಸ್. ಸೊ ನೆನ್ಪಿಟ್ಕೊಳ್ಳಿ, ಏನಾಗ್ತಿದೆ, ಸೌತ್ ಇಂಡಿಯಾದಲ್ಲಿ ಅಟ್ಯಾಕ್ ಮಾಡಿ ಕಬ್ಜಾ ಮಾಡೋಕ್ಕೆ ಬಂದರೆ ಅವ್ರ ಪ್ರಾಣಕ್ಕೆ ಕುತ್ತಿದೆ ಅಂತ ಮೌಲಾನಾದವ್ರು ಹೇಳೋದ್ರಿಂದ ಅವ್ರು ಬರಲ್ಲ, ಅವ್ರ ಬದಲಾಗಿ ಮಲ್ಲಿಕ್ ಕಾಫೂರ್ನ ಕಳಿಸ್ತಾರೆ. ಸೊ ಮಲ್ಲಿಕ್ ಕಾಫೂರ್ ದೇವಗಿರಿ, ವಾರಂಗಲ್, ಹೊಯ್ಸಳ, ಮಬಾರ್ ರೀಜನ್ಸ್ನ ಅಟ್ಯಾಕ್ ಮಾಡಿ ನಾಶ ಮಾಡಿ ಕಬ್ಜಾ ಮಾಡಿ ಕಾಂಕರ್ ಮಾಡಿ ಹೋಗ್ತಾನೆ. ಬರ್ತು ಅಲ್ಲಿ ಅವರು ನೆಲೆ ನಿಲ್ಲಲ್ಲ. ಅರ್ಥ ಆಗ್ತಿದೆಯಾ? ಬಂದರು, ಲೂಟಿ ಮಾಡಿದ್ರು ಹೋದರು, ಬಂದರು ಡ್ಯಾಮೇಜ್ ಮಾಡಿ ಹೋದರು. ಬಟ್ ಅಲ್ಲಿ ಅವರು ರೂಲ್ನ ಎಸ್ಟಾಬ್ಲಿಷ್ ಮಾಡಲ್ಲ. ಯಾಕೆ? ಮೌಲಾನ ಅವರು ಹೇಳಿದ್ದಾರೆ, ಇನ್ ಕೇಸ್ ನೀನಲ್ಲಿ ರೂಲ್ ಎಸ್ಟಾಬ್ಲಿಷ್ ಮಾಡಿ ನಿನ್ನ ಪ್ರಾಣಕ್ಕೆ ಪ್ರಾಬ್ಲಮ್ ಇದೆ ಅಂತ. ಆಯಿತಾ, ಇದಾದಮೇಲೆ 1316ನೇ ಇಸ್ವಿಯಲ್ಲಿ ಅಲಾವುದ್ದೀನ್ ಅವರು ಪ್ರಾಣ ಬಿಡ್ತಾರೆ. ನೆನ್ಪಿಟ್ಕೊಳ್ಳಿ, 1316ನೇ ಇಸ್ವಿಯಲ್ಲಿ ಅಲಾವುದ್ದೀನ್ ಅವರು ಪ್ರಾಣ ಬಿಡ್ತಾರೆ. ಬಟ್ ಅವ್ರು ಪ್ರಾಣ ಬಿಟ್ಟರು ಕೂಡ ಮಲ್ಲಿಕ್ ಕಾಫೂರ್ ಅವ್ರು ಏನಿದ್ದಾರೆ, ಮಲ್ಲಿಕ್ ಕಾಫೂರ್ ಈ ವಾಸ್ ವೆರಿ ಲಾಯಲ್, ಸಿಕ್ಕಾಪಟ್ಟೆ ನಿಯತ್ತಿನ ಮನುಷ್ಯ ಆಗಿರ್ತಾರೆ. ಸೊ ಮಲ್ಲಿಕ್ ಕಾಫೂರ್ ಪ್ರಯತ್ನ ಪಡ್ತಾರೆ ಅಲಾವುದ್ದೀನ್ ಖಿಲ್ಜಿ ಮಕ್ಕಳಿಗೆ ಮತ್ತೆ ಈ ಸುಲ್ತಾನ್ ಸಿಗಬೇಕು ಅಂತ, ಮತ್ತೆ ಈ ಡೆಲ್ಲಿಯ ಸಲ್ತನತ್ ಏನಿದೆ ಅದು ಅಲಾವುದ್ದೀನ್ ಮಕ್ಕಳಿಗೆ ಸಿಗಲಿ ಅಂತ. ಬಟ್ ನೆನ್ಪಿಟ್ಕೊಳ್ಳಿ, ಇದು ಅಲ್ಲಿರುವಂಥ ಕೆಲವೊಂದು ಜನಕ್ಕೆ ಇಷ್ಟ ಆಗಲ್ಲ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಅಲ್ಲಿ ಯಾರಿಗೆ ಇಷ್ಟ ಆಗ್ತಿಲ್ಲ, ಅಲಾವುದ್ದೀನ್ ಖಿಲ್ಜಿ ಡೈನೆಸ್ಟಿಲಿದ್ದಂಥ ಕೆಲವೊಂದು ನೋಬೆಲ್ಸ್ಗೆ ಇಷ್ಟ ಆಗಲ್ಲ ಇದು, ದೊಡ್ಡ ಜನಕ್ಕೆ. ಸೊ ಅವ್ರು ಏನು ಮಾಡ್ತಾರೆ, ಮಲ್ಲಿಕ್ ಕಾಫೂರ್ನ ಕ್ಯಾಪ್ಚರ್ ಮಾಡ್ತಾರೆ, ಹಿಡ್ಕೊಳ್ತಾರೆ. ಆಯಿತಾ, ಇದಾದಮೇಲೆ ಮಲ್ಲಿಕ್ ಕಾಫೂರ್ನ ಕೊಲ್ತಾರೆ. ಇಷ್ಟಲ್ಲದೆ ಬುಕ್ಸಲ್ಲಿ ಬರೆದಿದ್ದಾರೆ, ಮಲ್ಲಿಕ್ ಕಾಫೂರ್ ದೇಹನ 1000 ತುಂಡಾಗಿ ಕತ್ತರಿಸ್ತಾರಂತೆ. ಕಚ 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 ಅಂತ 1000 ತುಂಡು ಮಾಡಿ ಬಿಸಾಕ್ತಾರೆ. ಯಾಕೆ ಈ ಥರ ಮಾಡ್ತಿದ್ದಾರೆ? ಭಯ ಹುಡ್ಸೋಕ್ಕೋಸ್ಕರ. ನೆನ್ಪಿಟ್ಕೊಳ್ಳಿ, ಮಲ್ಲಿಕ್ ಕಾಫೂರ್ ವಾಸ್ ಅ ವೆರಿ ಸ್ಟ್ರಾಂಗ್ ಪರ್ಸನ್. ಅವನ್ನ ಹಿಡಿದು ಕೊಲ್ಲೋದಲ್ಲದೆ 1000 ತುಂಡು ಮಾಡಿ ಬಿಸಾಕಿದ್ದಾರೆ ಅಂದರೆ ಯಾರೂ ಕೂಡ ಅವ್ರ ವಿರುದ್ಧ ಸೌಂಡ್ ಎತ್ತಕ್ಕೆ ಪ್ರಯತ್ನ ಪಡಲ್ಲ ಅಂತ. ಅರ್ಥ ಆಗ್ತಿದೆಯಾ? ಇದಾದಮೇಲೆ ನೆಕ್ಸ್ಟ್ ಆ ಜಾಗದಲ್ಲಿ ಇಷ್ಟೊತ್ತೇನು ಖಿಲ್ಜಿ ಡೈನೆಸ್ಟಿ ಇತ್ತು, ಇದ್ರ ನೆಕ್ಸ್ಟ್ ಈಗ ಘಿಯಾಸ್ ಉದ್ದೀನ್ GHIYAS ಘಿಯಾಸ್ ಉದ್ದೀನ್ ತುಗ್ಲಕ್ ಅವರು ಇವಾಗ ತುಗ್ಲಕ್ ಡೈನೆಸ್ಟಿನ ಆ ಜಾಗದಲ್ಲಿ ಸ್ಥಾಪನೆ ಮಾಡ್ತಾರೆ. ನೋಡಿ, ಸ್ಲೇವ್ ಡೈನೆಸ್ಟಿ ಆದಮೇಲೆ ನೆಕ್ಸ್ಟ್ ಬಂದಿದ್ದು ಖಿಲ್ಜಿ ಡೈನೆಸ್ಟಿ. ಸ್ಲೇವ್ ಡೈನೆಸ್ಟಿ ಆದಮೇಲೆ ಬಂದು ಖಿಲ್ಜಿ ಡೈನೆಸ್ಟಿ ಆದಮೇಲೆ ಬರೋದು ತುಗ್ಲಕ್ ಡೈನೆಸ್ಟಿ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಮೆಡಿವಲ್ ಪೀರಿಯಡಲ್ಲಿ ಪನಿಷ್ಮೆಂಟ್ಸ್ ತುಂಬ ಘೋರವಾಗೇ ಇರುತ್ತೆ. ಮೆಡಿವಲ್ ಪೀರಿಯಡಲ್ಲಿ ತುಂಡು ಕತ್ತರಿಸೋದು, ಬಿರಿಯಾನಿ ಮಾಡಿ ಹಾಕೋದು, ಆನೆಗಳ ಹತ್ರ ತುಳಿಸೋದು, ಇಟ್ಸ್ ಎಲ್ಲ ನಥಿಂಗ್. ಮೆಡಿವಲ್ ಪೀರಿಯಡ್ ಇಟ್ ಸೆಲ್ಫ್ ಇಸ್ ದ ಕ್ರೂಯಲ್ ಫೇಸ್ ಅಂತ ಕೂಡ ಕರೀತಾರೆ. ಇನ್ ಕೇಸ್ ನೀವು ವರ್ಲ್ಡ್ ಮೆಡಿವಲ್ ಹಿಸ್ಟ್ರಿ ನೋಡಿದ್ರೆ ಅವ್ರು ಕೊಡುವಂಥ ಶಿಕ್ಷೆಗಳನ್ನ ನೆನೆಸ್ಕೊಂಡ್ರೆ ನಿಮ್ಗೆ ವಾಂತಿ ಬರ್ಬೋದು, ಅಷ್ಟು ಭೀಕರವಾದಂಥ ಶಿಕ್ಷೆಗಳಿವೆ. ಅದರಲ್ಲಿ ಇವ್ರನ್ನ ಫಸ್ಟ್ ಕೊಂದು ಆಮೇಲೆ 1000 ತುಂಡು ಮಾಡಿರೋದು ಬೆಟರ್. ಕೆಲವೊಂದು ಕಡೆ ನೀವು ಇನ್ ಕೇಸ್ ವೆಸ್ಟರ್ನ್ ಸಿಟೀಸ್ ಕಡೆ ನೋಡೋದಾದರೆ ಜೀವಂತವಾಗಿ ಇರಬೇಕಾದ್ರೆ ತುಂಡು ಕತ್ತರಿಸೋ ಸಿಚುವೇಶನ್ಸ್ ಕೂಡ ನಿಮ್ಗೆ ಕಾಣುತ್ತೆ. ಸೊ ಮೆಡಿವಲ್ ಪೀರಿಯಡಲ್ಲಿ ಇಂಥ ಬ್ರೂಟಲ್ ಪನಿಷ್ಮೆಂಟ್ಸ್ ಆರ್ ವೆರಿ ಈಸಿ. ಆ್ಯಂಡ್ ಅಲಾವುದ್ದೀನ್ ಖಿಲ್ಜಿ ಆಲ್ಸೋ ವಾಸ್ ಲಸ್ಟಿಸ್ಟ್. ಅವನಿಗೆ ಕೂಡ ತುಂಬ ಆಸೆಗಳಿತ್ತು. ಹೆಣ್ಮಕ್ಳನ್ನ ಕೂಡ ಕೆಲವೊಂದು ಹೆಣ್ಮಕ್ಳ ಜೊತೆ ಅವ್ರ ಲೈಫ್ನ ಹಾಳು ಕೂಡ ಮಾಡಿದ್ದಾರೆ. ಬಟ್ ಇಫ್ ಯು ಸಿ ಟ್ಯಾಕ್ಟಿಕಲ್ ಬ್ರೈನ್ ಈಸ್ ವೆರಿ ಸ್ಮಾರ್ಟ್. ಯಾಕಂದರೆ ರಣತಂಬೋರ್ ಅಂತ ಸ್ಟ್ರಾಂಗ್ ಫೋರ್ಟ್ನ ಕೂಡ ಅವರು ಕಬ್ಜಾ ಮಾಡಿ ಒಳಗಿರೋ ರಾಜರನ್ನ ಸಾಯಿಸ್ತಾರೆ ಅಂದರೆ ಯು ಹ್ಯಾವ್ ಟು ಅಪ್ರಿಷಿಯೇಟ್ ಇಟ್ಸ್ ಬ್ರೈನ್. ಅವ್ರ ಬ್ರೈನಿಗೆ ಮಾತ್ರ ನಾವು ಸೆಲ್ಯೂಟ್ ಹೊಡಿಲೇಬೇಕು. ಇದು ಅವ್ರದ್ದು ಮಿಲಿಟರಿ ಎಕ್ಸ್ಪಾಂಡೇಷನ್ ಆದರೆ ಇಟ್ ಈಸ್ ನಾಟ್ ಜಸ್ಟ್ ಸಫಿಷಿಯೆಂಟ್. ಆಯಿತಾ, ಮಿಲಿಟರಿ ಎಕ್ಸ್ಪಾಂಡೇಷನ್ ಇದು. ಬಟ್ ಅಲಾವುದ್ದೀನ್ ಖಿಲ್ಜಿ ಅವ್ರ ಕಾಲದಲ್ಲಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕೂಡ ತಗೊಬರ್ತಾರೆ. ಅವರು ಆಳ್ವಿಕೆಯಲ್ಲಿ ಕೂಡ ತುಂಬ ಚೇಂಜಸ್ನ ಮಾಡ್ತಾರೆ. ಅಡ್ಮಿನಿಸ್ಟ್ರೇಷನ್ ಆಡಳಿತದಲ್ಲಿ ಕೂಡ ತುಂಬ ಚೇಂಜಸ್ನ ತಗೊಬರ್ತಾರೆ. ನೆನ್ಪಿಟ್ಕೊಳ್ಳಿ, ಇವ್ರನ್ನ ನಾವು ಫಾದರ್ ಅಥವಾ ಮಾಸ್ಟರ್ ಆಫ್ ಮಾರ್ಕೆಟ್ ರಿಫಾರ್ಮ್ ಅಂತ ಕೂಡ ಕರೀತಾರೆ. ಮಾಸ್ಟರ್ ಆಫ್ ಮಾರ್ಕೆಟ್ ರಿಫಾರ್ಮ್ಸ್ ಅಂದರೆ ಮಾರ್ಕೆಟ್ಸಲ್ಲಿ ಇವರು ತುಂಬ ಬದಲಾವಣೆಗಳನ್ನ ತಗೊಬರ್ತಾರೆ. ಏನೇನು ಬದಲಾವಣೆಗಳನ್ನ ತಗೊಬಂದಿದ್ದಾರೆ ಅಂತ ಕೇಳ್ತಾರೆ ನೋಡಿ. ಫಸ್ಟ್ ಆಫ್ ಆಲ್ ಅಲಾವುದ್ದೀನ್ ಖಿಲ್ಜಿ ಅವರು ಮಾರ್ಕೆಟ್ ಏನಿದೆ, ಮಾರ್ಕೆಟ್ ಅಂದರೆ ದ ಪ್ಲೇಸ್
ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಮೀಟ್ ಅಂದರೆ ವ್ಯಾಪಾರಸ್ಥರು ಮತ್ತು ಕನ್ಸ್ಯೂಮರ್ಸ್, ವ್ಯಾಪಾರಿಗಳು ಮತ್ತು ಈ ನಮ್ಮಂಥ ಸಾಮಾನ್ಯ ಜನ ಹೋಗಿ ಖರೀದಿ ಮಾಡುವಂಥ ಜಾಗನ ಮಾರ್ಕೆಟ್ ಅಂತ ಕರೀತಾರೆ. ನೋಡಿ, ಮಾರ್ಕೆಟ್ನ ಇವರು 3 ಮಾರ್ಕೆಟ್ಗಳಾಗಿ ಡಿವೈಡ್ ಮಾಡ್ತಾರೆ. ಯಾರು? ಅಲಾವುದ್ದೀನ್ ಖಿಲ್ಜಿ ಅವರು ಮಾರ್ಕೆಟ್ನ 3 ಡಿಫ್ರೆಂಟ್ ಮಾರ್ಕೆಟಾಗಿ ಡಿವೈಡ್ ಮಾಡ್ತಾರಲ್ಲೇ. ಒಂದರಲ್ಲಿ ಕ್ಲೋತ್ ಮತ್ತು ಫುಟ್ವೇರ್ ಮಾತ್ರ ಇರುತ್ತೆ, ಕ್ಲೋತ್ ಆ್ಯಂಡ್ ಫುಟ್ವೇರ್. ದಿಸ್ ಈಸ್ ಓನ್ಲಿ ಫಾರ್ ಕ್ಲೋತ್ ಆ್ಯಂಡ್ ಫುಟ್ವೇರ್. ಈ ಪರ್ಟಿಕ್ಯುಲರ್ ಮಾರ್ಕೆಟಿಗೆ ನೀವು ಹೋದರೆ ಇಲ್ಲಿ ನಿಮಗೆ ಬರೀ ಬಟ್ಟೆ ಮತ್ತು ಚಪ್ಪಲಿ ಮಾತ್ರ ಸಿಗುತ್ತೆ, ಆಯಿತಾ? ಒಂಥರ ಡಿವಿಷನ್. ಇನ್ನೊಂದು ಮಾರ್ಕೆಟಲ್ಲಿ ಫುಡ್ ಗ್ರೇನ್ಸ್, ಆಹಾರ ದವಸ ಧಾನ್ಯಗಳು, ಫುಡ್ ಗ್ರೇನ್ಸ್. ಎರಡನೇದು ವೆಜಿಟೇಬಲ್ಸ್, ತರಕಾರಿಗಳು, ವೆಜಿಟೇಬಲ್ಸ್. ಆ್ಯಂಡ್ ಮೂರನೇದು ಹಣ್ಣುಗಳು, ಫ್ರೂಟ್ಸ್. ಸೊ ಇನ್ನೊಂದು ಮಾರ್ಕೆಟ್ಗೆ ಹೋದರೆ ನಿಮ್ಗೆ ಬರೀ ಆಹಾರ ದವಸ ಧಾನ್ಯಗಳು, ತರಕಾರಿಗಳು ಮತ್ತು ಹಣ್ಣುಗಳು ಸಿಗುತ್ತೆ, ಆಯಿತಾ? ಇದೇ ಥರ ಮೂರನೇದು ಕೂಡ ಇರುತ್ತೆ. ಇಲ್ಲಿ ನಿಮಗೆ ಪ್ರಾಣಿಗಳು, ಅನಿಮಲ್ ಟ್ರೇಡ್. ಇಲ್ಲಿ ನಿಮಗೆ ಪ್ರಾಣಿಗಳು ಖರೀದಿ ಮಾಡ್ಬೋದು, ಕುದುರೆಗಳನ್ನ ಎಕ್ಸೆಟ್ರಾ. ಅನಿಮಲ್ ಟ್ರೇಡ್ ಮತ್ತು ಸ್ಲೇವ್ ಟ್ರೇಡ್, ನೀವು ಇಲ್ಲಿ ಮನುಷ್ಯರನ್ನ ಕೂಡ ಖರೀದಿ ಮಾಡ್ಬೋದು ದುಡ್ಡು ಕೊಟ್ಟು. ಅರ್ಥ ಆಗ್ತಿದೆಯಾ? ಮಾರ್ಕೆಟ್ನವರು 3 ಮಾರ್ಕೆಟಾಗಿ ಡಿವೈಡ್ ಮಾಡ್ತಾರೆ. ಒಂದರಲ್ಲಿ ಬರೀ ಕ್ಲೋತ್ ಆ್ಯಂಡ್ ಫುಟ್ವೇರ್ ಸಿಗುತ್ತೆ, ಇನ್ನೊಂದು ಕಡೆ ಆಹಾರ ದವಸ ಧಾನ್ಯ, ತರಕಾರಿ, ಹಣ್ಣುಗಳು ಸಿಗುತ್ತೆ, ಇನ್ನೊಂದು ಕಡೆ ಅನಿಮಲ್ ಟ್ರೇಡ್ ಮತ್ತು ಸ್ಲೇವ್ಸ್ ಟ್ರೇಡ್ ಸಿಗುತ್ತೆ. ಸೊ ಅವ್ರನ್ನ ಮಾರ್ಕೆಟ್ನ ಈಗ ವಿಭಜನೆ ಮಾಡ್ತಿದ್ದಾರೆ. 3 ಡಿಫ್ರೆಂಟ್ ಮಾರ್ಕೆಟ್ಸ್ ಫಾರ್ 3 ಡಿಫ್ರೆಂಟ್ ಪರ್ಪಸಸ್. ಇಷ್ಟು ಸಾಕಾಗದೆ ಅವ್ರು ಇನ್ನೂ ತುಂಬ ತಗೊಬರ್ತಾರೆ. ನೋಡಿ, ಅವರ ಆಸ್ಥಾನದಲ್ಲಿ ಏನಾಗ್ತಿತ್ತಂದರೆ ಈ ವ್ಯಾಪಾರಿಗಳೇನಿದ್ದಾರೆ ಅವರು ಮೋಸ ಮಾಡ್ತಾಯಿದ್ರು. ಫಾರ್ ಎಕ್ಸಾಂಪಲ್ ನೋಡಿ, ಫಾರ್ ಎಕ್ಸಾಂಪಲ್ ಈ ತಕ್ಕಡಿ ಅಂತ ಇಟ್ಕೊಂಡ್ರೆ 1 kg ಕಲ್ಲು ಹಾಕ್ತಾರೆ ತೋಡ್ಸೋಕ್ಕೆ, ಆಯಿತಾ? ಬಟ್ ಅದು ಬರೀ 800 ಗ್ರಾಮು 700 ಗ್ರಾಮ್ ಇರ್ತಾಯಿತ್ತು. ಸೊ ಏನಾಗ್ತಿದೆ, ಇಲ್ಲಿ ಕಳ್ಳು ವ್ಯಾಪಾರ ನಡೀತಾ ಇದೆ, ಮೋಸದಾಗೆ ನಡೀತಾ ಇದೆ. ಸೊ ಇದನ್ನು ಇವ್ರು ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡ್ತಾರೆ? ಫಸ್ಟ್ ಆಫ್ ಆಲ್ ಸ್ಟ್ಯಾಂಡರ್ಡ್ ವೇಟ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸ್ಟ್ಯಾಂಡರ್ಡ್ ವೇಟ್ಸ್, 1 kg ಕಲ್ಲು, 2 kg ಕಲ್ಲು, 3 kg ಕಲ್ಲುಗಳೇನಿದೆ ಇದನ್ನು ಇಶ್ಯೂ ಮಾಡೋಕ್ಕೆ ಶುರು ಮಾಡ್ತಾರೆ. ಅಲಾವುದ್ದೀನ್ ಖಿಲ್ಜಿ ಅವ್ರ ಟೀಮ್ ಇಶ್ಯೂ ಮಾಡೋಕ್ಕೆ ಶುರು ಮಾಡುತ್ತೆ. ಇದು ಒಂದು ಕಡೆ. ಇದಾದಮೇಲೆ ಟ್ಯಾಕ್ಸ್ ವಿಷಯಕ್ಕೆ ಬಂದರೆ, ತೆರಿಗೆ ವಿಷಯಕ್ಕೆ ಬಂದರೆ, ಟ್ಯಾಕ್ಸ್ ಹಾಕೋಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿ ಹತ್ರ ಎಷ್ಟು ಜಮೀನಿದೆ, ಎಷ್ಟು ನೆಲ ಇದೆ ಅಂತ ನೋಡಿ ಆ ನೆಲದ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ಎಷ್ಟು ಶೇಕಡ ನಿಮ್ಮ ಹತ್ರ ನೆಲ ಇರುತ್ತೋ ಅಷ್ಟು ಶೇಕಡ ಟ್ಯಾಕ್ಸ್ ಹಾಕ್ತಾರೆ. ನೆನ್ಪಿಟ್ಕೊಳ್ಳಿ, ಟ್ಯಾಕ್ಸ್ ರೇಟ್ ವಾಸ್ 50%, 50%. ನೀವು ಇನ್ ಕೇಸ್ 100 kg ಟೊಮೆಟೊನ ಬೆಳೆದ್ರೆ 50 kg ಟೊಮೆಟೊ ನೀವು ತೆರಿಗೆಯಾಗೆ ಕೊಡಬೇಕಾಗತ್ತೆ. 50% ಇಸ್ ಟೂ ಮಚ್. ಬಟ್ ಅವರು ತೆರಿಗೆ ಹಾಕಬೇಕಾದ್ರೆ ನಿಮ್ಮ ಜಮೀನನ್ನ ನೋಡಿ ತೆರಿಗೆ ಹಾಕ್ತಾ ಇದ್ರಂತೆ. ಇದು ಒಂದು ಕಡೆ. ಮಾರ್ಕೆಟ್ನ 3 ತುಂಡು ಮಾಡಿದ್ದಾರೆ 3 ಡಿಫ್ರೆಂಟ್ ಪರ್ಪಸಸ್ಗೆ. ಇದಲ್ಲದೆ ಅವ್ರು ಇನ್ನೊಂದು ಕೂಡ ಫಿಕ್ಸ್ ಮಾಡ್ತಾರೆ. ನೆಕ್ಸ್ಟ್ ಈಸ್ ಅವ್ರ ಬೇಸಿಕ್ ಕಮಾಡಿಟೀಸ್, ನಿಮಗೆ ದಿನನಿತ್ಯ ಅವಶ್ಯಕತೆ ಪಡುವಂಥ ವಸ್ತುಗಳೇನಿದೆ, ಬೇಸಿಕ್ ಕಮಾಡಿಟೀಸ್, ಫಾರ್ ಎಕ್ಸಾಂಪಲ್ ಆಹಾರ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಅನ್ನ ಆಗಿರ್ಬೋದು, ಇಂಥ ವಸ್ತುಗಳ ರೇಟ್ನ ಫಿಕ್ಸ್ ಮಾಡಿಬಿಡ್ತಾರೆ. ಫಿಕ್ಸ್ ರೇಟ್ ಯಾರು ಫಿಕ್ಸ್ ಮಾಡ್ತಿದ್ದಾರೆ? ಅಲಾವುದ್ದೀನ್ ಖಿಲ್ಜಿ ಅವರೇ ಫಿಕ್ಸ್ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಅವರಿಗಿದ್ದಂಥ ಸೈನಿಕರಿಗೆ ಆಹಾರ ದವಸ ಧಾನ್ಯಗಳು ಚೀಪ್ ರೇಟಲ್ಲಿ ಸಿಗೋಕ್ಕೆ ಶುರುವಾಗುತ್ತೆ. ನೆನ್ಪಿಟ್ಕೊಳ್ಳಿ, ಬೇಸಿಕ್ ಕಮಾಡಿಟಿ ರೇಟಸ್ನ ಫಿಕ್ಸ್ ಮಾಡಿಬಿಡ್ತಾರೆ. ಇನ್ಫ್ಲೇಷನ್ ಬರಲಿ ಬಿಡಲಿ, ಈ ಆಹಾರ ದವಸ ಧಾನ್ಯಗಳ ರೇಟ್ನ ಒಂದು ಸಲ ಫಿಕ್ಸ್ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಅದೇ ರೇಟಲ್ಲೇ ಮಾರಾಟ ಮಾಡಬೇಕಂತ ಹೇಳ್ತಾರೆ. ಇದಾದಮೇಲೆ ನೆಕ್ಸ್ಟ್ ಆರ್ಮಿ ವಿಷಯಕ್ಕೆ ಬಂದರೆ ಆರ್ಮಿಯಲ್ಲೂ 2 ಇಂಪಾರ್ಟೆಂಟ್ ಚೇಂಜಸ್ ತರ್ತಾರೆ. ಫಸ್ಟ್ ಒನ್ ಈಸ್ ಧಾಗ ಸಿಸ್ಟಮ್ ಅಂತ ಕರೀತಾರೆ. ಧಾಗ ಸಿಸ್ಟಮ್ ಆರ್ ಧಾಗ್ ಸಿಸ್ಟಮ್, DAGH. ಧಾಗ್ ಸಿಸ್ಟಮ್ ಅಂದರೆ ನೋಡಿ, ಆರ್ಮಿಯಲ್ಲಿ ಕುದುರೆಗಳಿರುತ್ತೆ, ಹಾರ್ಸಸ್. ದೆರ್ ವಿಲ್ ಬಿ ಹಾರ್ಸಸ್, ಕುದುರೆಗಳಿರುತ್ತೆ. ಸೊ ಈ ಕುದುರೆಗಳನ್ನ ರೇಟ್ ಮಾಡ್ತಾಯಿದ್ರು. ಕುದುರೆಗಳ ಶಕ್ತಿ ಸಾಮರ್ಥ್ಯನ ನೋಡಿಬಿಟ್ಟು ಅದನ್ನು ರೇಟ್ ಮಾಡ್ತಾಯಿದ್ರು. ಇದು 5 ಸ್ಟಾರು, ಇದು 2 ಸ್ಟಾರು, ಇದು 3 ಸ್ಟಾರ್ ಅಂತ. ಅದ್ರ ಮೇಲೆ ಅದಕ್ಕಾಗುವಂಥ ಖರ್ಚನ್ನ ಕೊಡ್ತಾಯಿದ್ರು. ಫಾರ್ ಎಕ್ಸಾಂಪಲ್ ಈಗ ನಾನು ಆರ್ಮಿಗೆ 20 ಕುದುರೆಗಳನ್ನ ಒಪ್ಪಿಸ್ತಾ ಇದ್ದಾನೆ ರೆಂಟ್ಗೆ. ಅರ್ಥ ಮಾಡ್ಕೊಳ್ಳಿ, ರೆಂಟ್ಗೆ ಕೊಡ್ತಾ ಇದ್ದಾನೆ 20 ಕುದುರೆಗಳನ್ನ. ಸೊ ಅಲಾವುದ್ದೀನ್ ಖಿಲ್ಜಿ ಅವ್ರ ಕಡೆಯವ್ರು ಏನು ಮಾಡ್ತಾರೆ, ಅದು ಕುದುರೆಗಳನ್ನ ರೇಟ್ ಮಾಡ್ತಾರೆ. ಇದು 5 ಸ್ಟಾರು, ಇದು 3 ಸ್ಟಾರು, ಇದು 2 ಸ್ಟಾರು, ಇದು 1 ಸ್ಟಾರ್, ಆರೋಗ್ಯ, ಶಕ್ತಿ, ಸಾಮರ್ಥ್ಯದ ಮೇಲೆ. ಅದ್ರ ಮೇಲೆ ಅವ್ರು ನನಗೆ ರೆಂಟ್ ಕಟ್ತಾ ಹೋಗ್ತಾರೆ. ಅರ್ಥ ಆಯ್ತಾ? ಇದನ್ನು ಕೂಡ ತಂದರು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಹುಲಿಯಾ ಸಿಸ್ಟಮ್ನ ಕೂಡ ತರ್ತಾರೆ. ಹುಲಿಯಾ ಸಿಸ್ಟಮ್ ಅಂದರೆ ಆಧಾರ್ ಕಾರ್ಡ್ ಆಫ್ ಆರ್ಮಿ ಪೀಪಲ್. ಆಧಾರ್ ಕಾರ್ಡ್ ಅಂದರೆ ಅವರ ಸೇನೆಯಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಹುಲಿಯನ್ನ ನೋಟ್ ಡೌನ್ ಮಾಡ್ತಾಯಿದ್ರು. ಹುಲಿಯಾ ಅಂದರೆ ಅಪಿಯರೆನ್ಸ್, ನೋಡೋಕೆ ಹೇಗೆ ಕಾಣ್ತಾನಂತ, ಹೈಟ್ ಎಷ್ಟು, ವೆಯ್ಟ್ ಎಷ್ಟು, ಪರ್ಸನಾಲಿಟಿ ಎಷ್ಟಿದೆ, ಮಚ್ಚೆ ಎಲ್ಲಿದೆ, ಎಲ್ಲೆಲ್ಲಿ ಗಾಯ ಆಗಿದೆ ಅಂತ ಪ್ರತಿಯೊಂದನ್ನು ಕೂಡ ರಿಜಿಸ್ಟರ್ ಮಾಡಿ ಇಡ್ತಾಯಿದ್ರು. ಇದನ್ನ ಹುಲಿಯಾ ಸಿಸ್ಟಮ್ ಅಂತ ಕರೀತಾರೆ, ಆಧಾರ್ ಕಾರ್ಡ್ ಆಫ್ ಆರ್ಮಿ ಮೆನ್. ಇದನ್ನು ಯಾಕೆ ಮಾಡ್ತಿದ್ದಂದರೆ ಬೇರೆ ದೇಶದ ಸೈನ್ಯದವ್ರು ಬಂದು ಇವ್ರ ದೇಶದ ಸೈನ್ಯ ಜೊತೆ ಬೆರಿಕೆ ಆದರೆ ಈ ರಿಜಿಸ್ಟರಿಂದ ಕಂಡು ಹಿಡ್ಕೊಂಡು ಅವ್ರನ್ನ ಸಾಯಿಸ್ತಾ ಇದ್ರು. ಬಿಕಾಸ್ ಗುಪ್ತಾಚಾರಿಗಳು ತುಂಬ ಕಡೆ ಇದ್ರು. ಸ್ಪೈಸ್ ಅಂತ ಏನು ಕರೀತಾರೆ, ಗೂಢಾಚಾರಿಗಳು, ಗುಪ್ತಾಚಾರಿ ಅಲ್ಲ ಸಾರಿ, ಗೂಢಾಚಾರಿಗಳೇನಿದೆ ಆ ಕಾಲದಲ್ಲಿ ತುಂಬ ಜನ ಇರ್ತಿದ್ರು. ಸೊ ಅದನ್ನೋಸ್ಕರ ಕಂಟ್ರೋಲ್ ಮಾಡೋಕ್ಕೋಸ್ಕರ ಅವರು ಇದನ್ನ ಕೂಡ ತರ್ತಾರೆ. ಸೊ ನೆನ್ಪಿಟ್ಕೊಳ್ಳಿ, ಮಾರ್ಕೆಟ್ ರಿಫಾರ್ಮ್ಸ್ ಕೂಡ ಮಾಡಿದ್ದಾರೆ. ಜೊತೆಗೆ ಆರ್ಮಿಯಲ್ಲಿ ಕೂಡ ತುಂಬ ದಂಡಯಾತ್ರೆ ಮಾಡ್ತಾರೆ. ಇವ್ರು ತೀರು ಹೋದ್ಮೇಲೆ ನೆಕ್ಸ್ಟ್ ಬರುವಂಥ ಡೈನೆಸ್ಟಿ ಏನಿದೆ ಅದು ತುಗ್ಲಕ್ ಡೈನೆಸ್ಟಿ. ಸೊ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇನ್ಮೇಲೆ ನಂದು ಪ್ರತಿಯೊಂದು ನೋಟ್ಸ್ ಏನಿದೆ ಅದು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಆಗುತ್ತೆ. ಚಾಪ್ಟರ್ ವೈಸ್ ಶೇರ್ ಮಾಡ್ತೇನೆ. ನೀವು ಇನ್ನೂ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದರೆ ಈಗ ಜಾಯ್ನ್ ಆಗ್ಬೋದು. ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗ್ಬೋದು. ಇಟ್ ಈಸ್
IAS ಕನ್ನಡ. ಸೊ ಈ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ನಿಮಗೆ ನೋಟ್ಸ್ದು ರಿಟರ್ನ್ PDF ಸಿಗುತ್ತೆ ನಂದು. ಓಕೆ, ಜೈ. ಸೊ ನೆಕ್ಸ್ಟ್ ತುಗ್ಲಕ್ ಡೈನೆಸ್ಟಿನ ಕಂಟಿನ್ಯೂ ಮಾಡ್ತಾ ಹೋಗೋಣ.